ಈ ಕತೆ ಒಂದು ಸಣ್ಣ ಊರ್ದು. ಈ ಊರಲ್ಲಿ ವರ್ಮಾ ಕುಟುಂಬ ವಾಸ ಮಾಡ್ತಿತ್ತು. ರಾಧಾ ವರ್ಮಾ, ಯಶವಂತ್ ವರ್ಮಾ ಮತ್ತೆ ಅವ್ರ ಮಗ ಶ್ರವಣ್. ಕೇವಲ 3 ಜನ ಅಷ್ಟೇ. ಏನು ಅಂದ್ರೆ ನಾನೇನ್ ಯೋಚಿಸ್ತಿದ್ದೆ ಅಂದ್ರೆ ನಾವೀಗ ಶ್ರವಣ್ಗೆ ಮದ್ವೆ ಮಾಡ್ ಮುಗಿಸ್ಬಿಡ್ಬೇಕು. ಹೇಳ್ಬೇಕು ಅಂದ್ರೆ ನನ್ನಿಂದ ಒಬ್ರು ಕೈಲೇ ಮನೆ ಕೆಲ್ಸ ಮಾಡಕ್ ಆಗಲ್ಲ ರೀ. ನಾನು ಕೂಡ ನನ್ನ ಮನ್ಸಲ್ಲಿ ಇದನ್ನೇ ಯೋಚಿಸ್ತಾ ಇದ್ದೆ. ನಾವು ಕೂಡ ನಮ್ಮ ಶ್ರವಣ್ಗೆ ಒಂದು ಒಳ್ಳೆ ಹುಡುಗಿಯನ್ನ ಹುಡ್ಕೋದಕ್ ಶುರು ಮಾಡ್ಬೇಕು. ನನ್ ಗಮನದಲ್ಲಿ ಒಬ್ಳು ಒಳ್ಳೆ ಹುಡುಗಿ ಇದ್ದಾಳೆ. ಮತ್ತೆ ಯಾಕೆ ತಡ ಮಾಡೋದು, ನಡಿ ಹುಡುಗಿಯನ್ನ ನೋಡ್ಕೊಂಡೇ ಬಂದ್ಬಿಡೋಣ. ನೀವ್ ಹೂ ಅನ್ಬೇಕಾಗಿತ್ತು ಅಷ್ಟೇ. ನಾವೀಗ ಶ್ರವಣ್ನ ಒಂದ್ ಮಾತೇನಾದ್ರೂ ಕೇಳ್ಬೇಕಾ? ಅರೆ ಶ್ರವಣ್, ಹೇಳಿ ಅಪ್ಪ. ನಾನು ಮತ್ತೆ ನಿಮ್ಮಮ್ಮ ನಿರ್ಧಾರ ಮಾಡಿದೀವಿ, ನೀನು ಮದ್ವೆ ಮಾಡ್ಕೊಳ್ಳೇಬೇಕು. ಅದು ಅಲ್ದೆ ಅಮ್ಮನ್ಗೆ ಮನೆ ಕೆಲ್ಸದಲ್ಲಿ ಸಹಾಯಕ್ಕೆ ಬೇಕೇ ಬೇಕು. ನಿಮ್ಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ಇದು ತುಂಬಾ ಒಳ್ಳೆ ವಿಷಯ ಶ್ರವಣ್. ನಾನ್ ಒಂದು ಹುಡ್ಗಿನ ಹುಡ್ಕಿಟ್ಟಿದೀನಿ. ಈ ಭಾನುವಾರನೇ ಹುಡ್ಗಿನ್ ನೋಡಕ್ ಹೋಗೋಣ ನಾವು. ಸರಿ ಅಮ್ಮ. ವರ್ಮಾ ಕುಟುಂಬ ಖುಷಿಯಾಗಿತ್ತು. ಆದಷ್ಟು ಬೇಗ ಅವ್ರ ಮನೆಗೊಬ್ಳು ಸೊಸೆ ಬರ್ತಾಳೆ ಅಂತ. ಭಾನುವಾರದ ದಿನ ಸಂಜೆ ಅವ್ರೆಲ್ರೂ ಸೃಷ್ಟಿನ ನೋಡೋದಕ್ಕೆ ಅಂತ ಅವ್ರ ಮನೆಗ್ ಹೋಗ್ತಾರೆ. ಸೃಷ್ಟಿ ತುಂಬಾ ಸುಂದರಿ ಮತ್ತೆ ಬುದ್ಧಿವಂತೆ ಕೂಡ ಆಗಿದ್ಲು. ನಮ್ ಸೃಷ್ಟಿ BA ಪಾಸ್ ಮಾಡ್ಕೊಂಡಿದ್ದಾಳೆ. ಜೊತೆಗೆ ಮನೆ ಕೆಲ್ಸ ಎಲ್ಲ ತುಂಬಾ ಚೆನ್ನಾಗ್ ಮಾಡ್ತಾಳೆ. ಅವಳೊಬ್ಳೆ ಇಡೀ ಮನೆ ನೋಡ್ಕೋತಾಳೆ ಗೊತ್ತಾ? ಕೇಳಿ ತುಂಬಾ ಖುಷಿ ಆಗ್ತಿದೆ. ಶ್ರವಣ್, ನಿನ್ನ ಅಭಿಪ್ರಾಯ ಏನು? ನಿಮ್ಗೆ ಒಳ್ಳೇದನ್ಸೋದ್ನ ಮಾಡಿ. ನನಗಂತೂ ಹುಡುಗಿ ಇಷ್ಟ ಆದ್ಲು. ಈಗ ನೀವೇ ಹೇಳಿ. ನಮಗೂ ಕೂಡ ಒಪ್ಪಿಗೆ ಇದೆ. ಮತ್ತೆ ನಿಮ್ಗಳಿಗೆಲ್ಲ ನನ್ನ ಮಗ ಇಷ್ಟ ಆಗಿದನಾ? ಹೇಳಿದ್ರೆ ಸಂಬಂಧ ಮಾತಾಡ್ ಮುಗಿಸ್ಬೋದು. ಖಂಡಿತ, ನಮ್ಗಂತೂ ನಿಮ್ಮ ಮಗ ಶ್ರವಣ್ ತುಂಬಾ ಇಷ್ಟ ಆಗಿದ್ದಾನೆ. ಇಷ್ಟು ಒಳ್ಳೆ ಸಂಬಂಧ ನಮ್ಗೆ ಬೇರೆ ಎಲ್ಲಿ ಸಿಗುತ್ತೆ ಹೇಳಿ? ಸೃಷ್ಟಿ ನಾಚ್ಕೊಂಡು ಅಡ್ಗೆ ಮನೆಗೆ ಹೊರಟೋಗ್ತಾಳೆ. ನಿಮ್ಗೆಲ್ಲ ಒಪ್ಪಿಗೆ ಆಗಿದ್ರೆ ಒಂದ್ ಕೆಲ್ಸ ಮಾಡೋಣ. ನಾವು ಮುಂದಿನ ತಿಂಗಳೇ ಇವ್ರಿಗೆ ನಿಶ್ಚಿತಾರ್ಥ ಮಾಡ್ ಮುಗ್ಸೋಣ. ಆ ನಂತರ ಮುಹೂರ್ತ ನೋಡ್ಕೊಂಡು ಮದ್ವೆ ಮಾಡ್ ಮುಗ್ಸೋಣ. ಇದನ್ ತಗೊಳ್ಳಿ, ಬಾಯ್ ಸಿಹಿ ಮಾಡ್ಕೊಳ್ಳಿ. ಶ್ರವಣ್ ಮತ್ತೆ ಸೃಷ್ಟಿ ಮದ್ವೆ ಫಿಕ್ಸ್ ಆಗೋಗಿತ್ತು. 2 ಕುಟುಂಬದವರು ತುಂಬಾ ಖುಷಿಯಾಗಿದ್ರು. 1 ತಿಂಗಳ ನಂತರ ಇಬ್ರು ಎಂಗೇಜ್ಮೆಂಟ್ ಅಂತ. ಆಮೇಲೆ ಸ್ವಲ್ಪ ದಿನದಲ್ಲೇ ಶ್ರವಣ್ ಮತ್ತೆ ಸೃಷ್ಟಿಗೆ ಮದ್ವೆ ಕೂಡ ಆಗೋಯ್ತು. ಚೆನ್ನಾಗಿರಮ್ಮ ನೀನು. ಯಾವಾಗ್ಲೂ ಸಂತೋಷವಾಗಿರಿ. ಇಡೀ ವರ್ಮಾ ಕುಟುಂಬ ಖುಷಿಯಾಗಿತ್ತು. ಯಾಕಂದ್ರೆ ಅವ್ರ ಮನೆಗೆ ಸೊಸೆ ಬಂದಿದ್ಲು. ಸೃಷ್ಟಿ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲ್ಸ ಎಲ್ಲ ಮಾಡ್ತಾ ಇದ್ಲು. ಆಮೇಲೆ ಸ್ನಾನ ಮಾಡ್ಕೊಂಡು ಅಡ್ಗೆ ಮನೆಗೆ ಕಾಲಿಡ್ತಾ ಇದ್ಲು. ವರ್ಮಾ ಕುಟುಂಬ ಹೇಳೋಕ್ ಮುಂಚೆನೆ ಮನೇಲಿ ಎಲ್ಲ ಕೆಲ್ಸ ಮುಗ್ದು ಹೋಗಿರ್ತಾ ಇತ್ತು. ಏನಮ್ಮ ನೀನು ಮನೆ ಕೆಲ್ಸನೆಲ್ಲ ಬೆಳಿಗ್ಗೆ ಎಲ್ರು ಹೇಳೋಕ್ ಮುಂಚೆನೆ ಮುಗಿಸ್ಬಿಟ್ಟಿದ್ಯಾ? ಅದೇನ್ ಗೊತ್ತಾ ಅತ್ತೆ, ನಾನು ಬೆಳಿಗ್ಗೆ ಬೇಗ ಹೇಳ್ತೀನಿ, ಹಾಗಾಗಿ ಕೆಲ್ಸ ಎಲ್ಲ ಮುಗಿಸ್ಬಿಟ್ಟೆ. ಒಳ್ಳೆ ಕೆಲ್ಸ ಮಾಡ್ದಿಯಮ್ಮ ನೀನು. ನಮ್ ಸೊಸೆ ತುಂಬಾ ಒಳ್ಳೆವಳು ರೀ. ಮನೆ ಕೆಲ್ಸ ಎಲ್ಲ ಅವಳೊಬ್ಳೆ ಮಾಡ್ಬಿಟ್ಟಿದ್ದಾಳೆ. ಅವಳು ನನ್ಗಿಂತ ಚೆನ್ನಾಗ್ ಮನೆ ನಿಭಾಯಿಸ್ತಾಳೆ. ತುಂಬಾ ಒಳ್ಳೆ ಗುಣ ಇದೆ ಅವಳಲ್ಲಿ. ನಾನು ನನ್ ಮಗನ್ಗೋಸ್ಕರ ಒಳ್ಳೆ ಹುಡ್ಗಿನ ಹುಡ್ಕಿದೀನಿ. ನನಗೆ ಅರ್ಥ ಆಗಿದೆ. ನಮ್ಮ ಸೊಸೆ ಅಂತೂ ತುಂಬಾನೇ ಒಳ್ಳೆ ಅವಳು. ನಾನೀಗ ಪಟ್ನಕ್ ಹೋಗ್ ಬರ್ತೀನಿ. ಸರಿ ಆಯ್ತು, ನೀವ್ ಹೋಗಿ. ಯಾಕಂದ್ರೆ ವರ್ಮಾ ಕುಟುಂಬಕ್ಕೆ ಸೊಸೆ ಬಂದಿದ್ಲು. ಅವಳು ಮನೆ ಕೆಲ್ಸನೆಲ್ಲ ಚೆನ್ನಾಗ್ ಮಾಡ್ತಾ ಇದ್ಲು. ಹಾಗಾಗಿ ರಾಧಾ ವರ್ಮಾಗೆ ಮಾಡಕ್ಕೇನು ಕೆಲ್ಸ ಇರ್ಲಿಲ್ಲ. ಅವಳು ಟಿವಿ ನೋಡ್ಕೊಂಡ್ ಕೂತಿರ್ತಿದ್ಲು. ಟಿವಿ ನೋಡ್ತಾ ನೋಡ್ತಾ ಬೆಳಿಗ್ಗೆಯಿಂದ ಮಧ್ಯಾಹ್ನ ಆಗೋಯ್ತು. ಈಗ ಊಟ ಬಡಿಸ್ಬಿಡ್ತೀನಿ. ಊಟದ ಸಮಯ ಆಗೋಗಿದೆ. ರಾಧಾ ವರ್ಮಾ ಊಟಕ್ಕೆ ಅಂತ ಕಿಚನ್ ಕಡೆಗೆ ಹೋಗ್ತಿದ್ಲು. ಅಷ್ಟೊತ್ತಿಗೆ ಸೃಷ್ಟಿ ಊಟ ತಗೊಂಡ್ ಆಚೆ ಬಂದ್ಲು. ಈಗ ತಾನೇ ನಾನು ಊಟ ಬಡಿಸ್ಕೊಳಕ್ಕೆ ಅಂತ ಹೋಗ್ತಾ ಇದ್ದೆ. ನೀವು ತೊಂದ್ರೆ ತಗೊಳ್ಳೋ ಅಂತ ಅಗತ್ಯ ಏನಿದೆ ಅತ್ತೆ? ಈಗ ನಾನಿದೀನಲ್ಲ, ನಾನ್ ನೋಡ್ಕೋತೀನಿ ಬಿಡಿ. ಅತ್ತೆ ಸೊಸೆ ಇಬ್ರು ಒಟ್ಟಿಗೆ ಕೂತು ಊಟ ಮಾಡಿದ್ರು. ಇದು ಪ್ರತಿದಿನದ ಅಭ್ಯಾಸ ಆಗೋಗಿತ್ತು. ಸೃಷ್ಟಿ ತನ್ನ ಅತ್ತೆಗೆ ಯಾವ ಕೆಲ್ಸ ಮಾಡೋದಕ್ಕೂ ಬಿಡ್ತಾ ಇರ್ಲಿಲ್ಲ. ಅವಳು ಎಲ್ಲಾ ಕೆಲ್ಸನೂ ಒಬ್ಳೇ ಮಾಡ್ ಮುಗಿಸ್ತಿದ್ಲು. ಸ್ವಲ್ಪ ತಿಂಗಳ ನಂತರ ರಾಧಾ ವರ್ಮಾಗೆ ಇದು ಅಭ್ಯಾಸನೇ ಆಗೋಯ್ತು. ಸೊಸೆ, ಏನತ್ತೆ? ಒಂದ್ ಲೋಟ ನೀರ್ ಕೊಡಮ್ಮ ಕುಡಿಯಕ್ಕೆ. ಇವಾಗ್ಲೇ ತರ್ತೀನಿ. ದಿನ ಕಳ್ದ ಹಾಗೆ ರಾಧಾ ವರ್ಮಾ ಕೇವಲ ಟಿವಿ ಮುಂದೆ ಕೂತಿರ್ತಾ ಇದ್ಲು. ಅವಳು ಜಾಸ್ತಿ ಓಡಾಡ್ತಾನೂ ಇರ್ಲಿಲ್ಲ, ಕೆಲ್ಸನೂ ಮಾಡ್ತಾ ಇರ್ಲಿಲ್ಲ. ಅವಳು ಸೋಂಬೇರಿ ಆಗೋಗಿದ್ಲು. ಇದ್ದಕ್ಕಿದ್ದ ಹಾಗೆ ರಾಧಾ ವರ್ಮಳ ಆರೋಗ್ಯ ಹಾಳಾಯ್ತು. ನನ್ ದೇಹ ಪೂರ್ತಿ ನೋವಾಗ್ತಿದೆ. ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ರೀ. ವಾತಾವರಣ ಚೆನ್ನಾಗಿಲ್ಲ, ಮತ್ತೆ ಅದಕ್ಕೂ ಮೇಲೆ ನಿನ್ನ ವಯಸ್ಸು ಕೂಡ ಜಾಸ್ತಿ ಆಗ್ತಾ ಇದೆ. ನಿಮ್ ಮಾತಿನ ಅರ್ಥ ಏನಂದ್ರೆ ನಾನ್ ಮುದ್ಕಿ ಆಗೋದೆ ಅಂತನಾ?
ಆ ನಿಜಾನ ಹೇಗ್ ಮುಚ್ಚಿಡೋದಕ್ಕಾಗುತ್ತೆ ಹೇಳು? ನಾನು ಮುದ್ಕಿ ಆದ್ರೆ ನೀವು ಮುದ್ಕ ಆಗೋದ್ರಿ. ನಾನ್ ಯಾವಾಗಿಲ್ಲ ಅಂದೆ, ನಾನು ಕೂಡ ಮುದಿಯಾನೆ. ರಾಧಾ ವರ್ಮಾ ತನ್ನ ಕಾಯಿಲೆ ಬಗ್ಗೆ ಅಷ್ಟು ಗಮನ ಕೊಡ್ಲಿಲ್ಲ. ಅವಳು ತನ್ನ ಮಂಡಿ ನೋವನ್ನ ತುಂಬಾ ಸುಲಭವಾಗಿ ತಗೊಂಡ್ಲು. ಸ್ವಲ್ಪ ಸಮಯ ಹಾಗೆ ಕಳಿತು, ಅವಳ ಸಮಸ್ಯೆನೂ ಜಾಸ್ತಿ ಆಯ್ತು. ನಿಧಾನವಾಗಿ ಅವಳ ದೇಹ ದಪ್ಪ ಆಗೋಕ್ ಶುರುವಾಯ್ತು. ಅವಳು ಬೇಕು ಅಂದ್ರೂ ಕೂಡ ಜಾಸ್ತಿ ನಡೆಯೋದಕ್ಕಾಗ್ತಾ ಇರ್ಲಿಲ್ಲ. ಅವಳ ಹೊಟ್ಟೆ ಕೂಡ ಊದ್ಕೋತಾ ಇತ್ತು. ಒಂದು ದಿನ ಏನಾಯ್ತು ಅಂದ್ರೆ, ಶ್ರವಣ್ ಡಾಕ್ಟರ್ನ ಮನೆಗೆ ಕರೆಸ್ತಾನೆ. ನನ್ ಮಂಡಿ ಪೂರ್ತಿ ನೋವಾಗ್ತಿದೆ, ನನಗ್ ನಡಿಯಕ್ಕೂ ಆಗಲ್ಲ, ಯಾವ್ದೇ ಕೆಲ್ಸ ಮಾಡಕ್ಕೂ ಆಗಲ್ಲ. ಹೀಗೆಲ್ಲ ಯಾವಾಗಿಂದ ಆಗ್ತಿದೆ? ಅದು ಕೆಲವು ತಿಂಗಳಿಗಳಿಂದ. ಈ ಹಿಂದೆ ನಿಮ್ಮ ಲೈಫ್ ಸ್ಟೈಲ್ ಹೇಗಿತ್ತು? ನನ್ನ ಮಾತಿನ ಅರ್ಥ, ನಿಮ್ಮ ದಿನಚರಿ ಹೇಗಿತ್ತು? ಬೆಳಗ್ಗೆಯಿಂದ ಸಂಜೆ ತನಕ ಮನೆ ಕೆಲ್ಸ ಎಲ್ಲ ಮಾಡ್ತಿದ್ದೆ, ಆದ್ರೆ ಅವಾಗೇನು ತೊಂದ್ರೆ ಇರ್ಲಿಲ್ಲ. ಆಮೇಲೆ ಮಗನ್ಗೆ ಮದ್ವೆ ಮಾಡ್ದೆ, ಆಮೇಲೆ ಮನೆ ಕೆಲ್ಸ ಎಲ್ಲ ಅವಳೇ ನೋಡ್ಕೋತಾಳೆ. ಹಾಗಾದ್ರೆ ನೀವು ದಿನ ಪೂರ್ತಿ ಏನ್ ಮಾಡ್ತೀರಾ? ಏನ್ ಮಾಡ್ಲಿ, ಟಿವಿ ನೋಡ್ತೀನಿ. ನಿಮ್ಗೆ ಔಷಧಿಯ ಅಗತ್ಯ ಇಲ್ಲ. ಏನ್ ಹೇಳ್ತಿದ್ದೀರಾ ಡಾಕ್ಟರ್? ನಿಮ್ಮ ಅಮ್ಮಂಗೆ ಯಾವುದೇ ರೋಗ ಇಲ್ಲ. ಅವರು ಅವರ ಶರೀರಕ್ಕೆ ಅಗತ್ಯಕ್ಕಿಂತ ಜಾಸ್ತಿ ರೆಸ್ಟ್ ಕೊಡ್ತಿದ್ದಾರೆ. ಜೀವನ ಪೂರ್ತಿ ಅವರು ಕೆಲಸ ಮಾಡ್ತಾ ಇದ್ರೆ ಎಲ್ಲ ಸರಿಯಾಗೇ ಇರುತ್ತೆ. ಈಗ ಇವ್ರಿಗೆ ಮಾಡೋದಕ್ ಬೇರೆ ಏನು ಕೆಲಸ ಇಲ್ಲ, ಹಾಗಾಗಿ ಅವರ ದೇಹದ ಚಟುವಟಿಕೆ ಬದಲಾಗಿದೆ. ನಾನು ಒಂದು ಸಲಹೆ ಕೊಡ್ತೀನಿ, ಇವರು ಸ್ವಲ್ಪ ಕೆಲಸ ಮತ್ತೆ ವಾಕಿಂಗ್ ಶುರು ಮಾಡ್ಲೇಬೇಕು. ಸರಿ ಡಾಕ್ಟರ್. ಡಾಕ್ಟರ್ ಹೋದ ನಂತರ ರಾಧಾ ವರ್ಮಾ ಯೋಚಿಸ್ತಾಳೆ, ಏನ್ ಹಾಗಾಗಕ್ಕೂ ಸಾಧ್ಯನಾ? ಯಾವ ಕೆಲ್ಸನೂ ಮಾಡ್ಲಿಲ್ಲ ಅಂದ್ರೆ ಕಾಯಿಲೆ ಬಂದ್ಬಿಡತ್ತಾ? ಆದ್ರೆ ಇರ್ಬಹುದೇನೋ. ಮಾರನೇ ದಿನದಿಂದ ರಾಧಾ ವರ್ಮಾ ಮನೆ ಕೆಲಸ ಮಾಡೋದಕ್ಕೆ ಆರಂಭ ಮಾಡ್ತಾಳೆ. ಮತ್ತೆ ತನ್ನ ಗಂಡನ್ ಜೊತೆ ಹೊರಗಡೆ ವಾಕಿಂಗ್ ಕೂಡ ಹೋಗ್ತಾಳೆ. ನಿಧಾನವಾಗಿ ಅವಳ ಮಂಡಿ ನೋವು ಕಮ್ಮಿ ಆಗತ್ತೆ. ಸ್ವಲ್ಪ ದಿನದಲ್ಲೇ ಅವಳು ಪೂರ್ತಿಯಾಗಿ ಸರಿ ಹೋಗ್ತಾಳೆ. ರಾಧಾ ವರ್ಮಾಳಿಗೆ ಅವಳು ತಪ್ಪೇನು ಅಂತ ಅವಳಿಗೆ ಅರ್ಥ ಆಗತ್ತೆ. ಆಗಿಂದ ಅವಳಿನ್ಯಾವತ್ತೂ ಸೋಂಬೇರಿ ಆಗ್ಲೇ ಇಲ್ಲ. ಇದರಿಂದ ನಮ್ಗ್ ಒಂದ್ ಅರ್ಥ ಆಗತ್ತೆ, ನಾವ್ ಯಾವಾಗ್ಲೂ ಆರೋಗ್ಯವಾಗಿರ್ಬೇಕು ಅಂದ್ರೆ ನಮ್ಮ ದೇಹನ ಸ್ವಲ್ಪನಾದ್ರೂ ದಂಡಿಸ್ಬೇಕು. ಆಲಸ್ಯ ಮತ್ತು ಅತಿ ವಿಶ್ರಾಂತಿ ದೇಹಕ್ಕೆ ಒಳ್ಳೆದಲ್ಲ, ಹಾನಿಕಾರಕ. ಒಂದು ಸಮಯದ ಕತೆ ಇದು. ಕವಿರಾಜ್ ಮತ್ತೆ ಜುಗಂದ್ ಅಂತ ಇಬ್ರು ಅಣ್ಣ ತಮ್ಮಂದಿರಿದ್ರು. ಅವರಿಬ್ರು ಒಟ್ಟಿಗೆ ಒಂದೇ ಮನೇಲಿ ವಾಸ ಮಾಡ್ತಿದ್ರು, ಮತ್ತೆ ಒಂದೇ ವ್ಯಾಪಾರನ ನೋಡ್ಕೋತಾ ಇದ್ರು. ಅವರಿಬ್ಬರಿಗೂ ಪ್ರತಿಯೊಂದು ವಸ್ತು ಮೇಲೂ ಸಮನಾದ ಭಾಗ ಇತ್ತು. ಅವರಿಬ್ರಲ್ಲೂ ಯಾವತ್ತೂ ಜಗಳ ಆಗಿರ್ಲಿಲ್ಲ, ಮಾತುಕತೆನೂ ಆಗಿರ್ಲಿಲ್ಲ. ಇಬ್ರು ಕೂಡ ತುಂಬಾ ಸಂತೋಷವಾಗಿದ್ರು. ಇಬ್ರು ಮದ್ವೆನೂ ಸಹ ಒಂದೇ ಸಲ ಆಯ್ತು. ಮದ್ವೆ ಆಗಿ 2 ವರ್ಷ ಆದ್ಮೇಲೆ ಜುಗಂದ್ಗೆ ಒಬ್ಳು ಮಗಳು ಹುಟ್ತಾಳೆ. ಅವಳಿಗೆ ಮುನ್ನಿ ಅಂತ ಹೆಸರಿಡ್ತಾರೆ. ಮತ್ತಿನ್ನೇನು, ಮುನ್ನಿ ಇಡೀ ಕುಟುಂಬಕ್ಕೆ ಮುದ್ದಾಗಿದ್ಲು. ಅದ್ರಲ್ಲೂ ತನ್ನ ಚಿಕ್ಕಪ್ಪ ಕವಿರಾಜ್ಗಂತೂ ತುಂಬಾ ಮುದ್ದಿನ ಮಗಳಾಗಿದ್ಲು. ಒಂದು ದಿನ ಇಡೀ ಕುಟುಂಬ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇತ್ತು. ಆಗಲಿಗೊಬ್ಬ ಓಡ್ಕೊಂಡ್ ಬರ್ತಾನೆ. ಮಾಲಿಕ್ರೆ, ಚಿಕ್ಕಮ್ಮ ಅವ್ರ ತಂದೆ ಸತ್ತೋದ್ರು. ಏನು? ಅಪ್ಪ! ಜುಗದ್ ಹೆಂಡತಿ ಜೋರಾಗಿ ಅಳ್ತಿರ್ತಾಳೆ. ಒಂದ್ ಕೆಲ್ಸ ಮಾಡು ತಮ್ಮ, ನೀನು ಕಾರ್ ತಗೊಂಡೋಗು, ಮುನ್ನಿನ ಇಲ್ಲೇ ಬಿಟ್ಬಿಡು. ಅಲ್ಲಿ ನೀನು ಲತಾನ್ ಸಂಭಾಳಿಸ್ತೀಯಾ ಇಲ್ಲ ಮುನ್ನಿನ? ಸರಿ ಅಣ್ಣ. ಜುಗನ್ ತನ್ನ ಮಗುನ ಅತ್ತಿಗೆ ಕೈಯಲ್ಲಿಟ್ಟು ಗಂಡ ಹೆಂಡತಿ ಇಬ್ರು ಕಾರಲ್ಲಿ ಕೂತ್ಕೊಂಡು ಹೊರಡ್ತಾರೆ. ದಾರಿ ಪೂರ್ತಿ ಲತಾ ಜೋರಾಗಿ ಅಳ್ತಿರ್ತಾಳೆ. ದಾರಿನಲ್ಲಿ ಒಂದು ಟರ್ನ್ ಬರತ್ತೆ, ಆದ್ರೆ ಜುಗನ್ ಗಮನ ಆ ಕಡೆ ಇರೋದಿಲ್ಲ. ಅವನು ಲತಾನ ಸಮಾಧಾನ ಮಾಡೋ ಪ್ರಯತ್ನದಲ್ಲಿರ್ತಾನೆ. ಕಾರು ಹಾದಿ ತಪ್ಪಿ ಮೇಲೆಯಿಂದ ಕೆಳಗಡೆ ಬಿದ್ದು ಹೋಗತ್ತೆ. ಗಂಡ ಹೆಂಡತಿ ಇಬ್ರು ಅಲ್ಲೇ ಸತ್ ಹೋಗ್ತಾರೆ. ಕವಿರಾಜ್ ಅವರಿಬ್ಬರಿಗೂ ಅಂತ್ಯ ಸಂಸ್ಕಾರ ಮಾಡ್ತಾನೆ. ಮುನ್ನಿ ಉಳ್ಕೊಂಡಿರ್ತಾಳೆ. ಕವಿರಾಜ್ ಯೋಚನೆ ಮಾಡ್ತಾನೆ, ಈ ಮಗುನ ಸ್ವಂತ ಮಗು ತರ ಸಾಕ್ಬೇಕು ಅಂತ. ಆದ್ರೆ ಮಂದಾಕಿನಿಗೆ ಇದು ಇಷ್ಟ ಇರ್ಲಿಲ್ಲ. ನಮ್ನ ಬಿಟ್ರೆ ಮುನ್ನಿಗೆ ಬೇರೆ ಯಾರೂ ಇಲ್ಲ. ಅದೆಲ್ಲ ನನಗ್ ಗೊತ್ತಿಲ್ಲ, ಇವಳು ನನ್ನ ಮಗಳಲ್ಲ, ಹಾಗಾಗಿ ನನ್ನ ಸ್ವಂತ ಮಗಳು ಪ್ರೀತಿನ ಇವಳು ಕೊಡೋದಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಮಂದಾಕಿಣಿ, ಈ ಮಗುಗಿನ್ನ ಕೆಲವೇ ತಿಂಗಳುಗಳಷ್ಟೇ ಆಗಿದೆ, ಇದನ್ನ ಆರೈಕೆ ಮಾಡ್ಲೇಬೇಕಲ್ವಾ? ಅದಕ್ಕೋಸ್ಕರ ಆಯಾನಿಟ್ಕೋ. ಸರಿ. ಕವಿರಾಜ್ ಮುನ್ನಿನ ನೋಡ್ಕೊಳ್ಳೋದಿಕ್ಕೆ ಒಂದು ಆಯಾನ ಇಡ್ತಾನೆ. ಆ ಆಯಾ ಮುನ್ನಿನ ನೋಡ್ಕೋತಿರ್ತಾಳೆ, ಮತ್ತೆ ಅದ್ರ ಜೊತೆ ಆಟ ಆಡ್ತಿರ್ತಾಳೆ. ಕವಿರಾಜ್ಗೆ ಸಂತೋಷ ಇರತ್ತೆ, ತನ್ನ ತಮ್ಮನ್ ಮಗಳನ್ನ ನೋಡ್ಕೊಳ್ಳೋದಿಕ್ಕೆ ಒಳ್ಳೆವಳು ಸಿಕ್ಕಿದ್ಲು ಅಂತ. ಆದ್ರೆ ಯಾವಾಗ ಮಂದಾಕಿನಿಗೂ ಮಗಳು ಹುಟ್ಟತ್ತೋ ಆಗ ಎಲ್ಲಾನು ಬದ್ಲಾಗೋಗತ್ತೆ. ಇಲ್ ನೋಡಿ ನಮ್ಮ ಮಗು, ಇನ್ ಮುಂದೆ ನಿಮ್ಮ ಪ್ರೀತಿ ಮುದ್ದು ಎಲ್ಲಾನು ಕೂಡ ನಮ್ಮ ಮಗುಗೆ ಸಿಗ್ಬೇಕು, ಗೊತ್ತಾಯ್ತಾ? ಅದು ಸಿಕ್ಕೇ ಸಿಗುತ್ತೆ. ನಾನ್ ಹೇಳ್ತಾ ಇರೋದು ಏನು ಅಂತ ನಿಮ್ಗೆ ಅರ್ಥನೇ ಆಗ್ತಿಲ್ಲ ಅನ್ಸತ್ತೆ. ನಾನ್ ಹೇಳ್ತಾ ಇರೋದು ಮುನ್ನಿನ ಎಲ್ಲಾದ್ರೂ ದೂರ ಕಳಿಸ್ಬಿಡಿ ಅಂತ. ಒಂದ್ ವೇಳೆ ಅದಿಲ್ಲೇ ಇದ್ರೆ ನೀವ್ ಅದಕ್ಕೆ ಜಾಸ್ತಿ ಪ್ರೀತಿ ಕೊಡ್ತೀರಾ. ಅದು ನನಗಿಷ್ಟ ಇಲ್ಲ. ಅದಂತೂ ಸಾಧ್ಯನೇ ಇಲ್ಲ.
ಪಾಪ ಮುನ್ನಿ ಎಲ್ಲಿ ಹೋಗ್ತಾಳೆ? ಒಂದ್ ವೇಳೆ ಆ ಮಗು ನಮ್ ಜೊತೆ ಇದ್ರೆ ಅದ್ರಲ್ಲಿ ನಿನ್ಗೇನ್ ಸಮಸ್ಯೆ? ಅನಾವಶ್ಯಕವಾಗಿ ಆ ಮಗುವನ್ನ ದೂಷಿಸ್ಬೇಡ. ಕವಿರಾಜ್ ತನ್ನ ಮಾತನ್ನ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಮಂದಾಕಿನಿಗ್ ಗೊತ್ತಿತ್ತು ಮುಂದೆ ಅವಳು ಏನ್ ಮಾಡ್ಬೇಕು ಅನ್ನೋದು. ಅವತ್ತಿಂದ ಮಂದಾಕಿನಿ ಮುನ್ನಿ ಹತ್ರ ತುಂಬಾ ಕೆಟ್ಟದಾಗ್ ನಡ್ಕೋತಾ ಇದ್ಲು. ಕೆಲವೊಂದ್ಸಲ ಅವಳನ್ನ ಬೈದ್ರೆ ಇನ್ನು ಕೆಲವು ಸಲ ಹೊಡಿತಾ ಇದ್ಲು. ಮುನ್ನಿ ಕವಿರಾಜ್ ಹತ್ರ ಹೋದಾಗ ಮಂದಾಕಿನಿ ತನ್ನ ಮಗುಗೆ ಹೊಡಿತಾ ಇದ್ಲು. ಇನ್ ಮುಂದೆ ಯಾವತ್ತಾದ್ರೂ ನಿಮ್ ಚಿಕ್ಕಪ್ಪನ ಹತ್ರ ಹೋದ್ರೆ ಆವಾಗ್ ನೋಡು ನಿನ್ಗೇನ್ ಮಾಡ್ತೀನಿ ಅಂತ. ಇದನ್ನ ಕವಿರಾಜ್ ನೋಡ್ಬಿಟ್ಟ. ಅವನಿಗೆ ಮಂದಾಕಿನಿನ ಬೈಬೇಕು ಅಂತ ಆಸೆ ಆಗತ್ತೆ. ಆದ್ರೆ ಯೋಚಿಸ್ತಾನೆ ಎಲ್ಲಿವರೆಗೂ ಅವನು ಮಂದಾಕಿನಿ ದ್ವೇಷದಿಂದ ಮುನ್ನಿನ ಕಾಪಾಡಬಹುದು ಅಂತ. ಎಲ್ಲಿವರೆಗೂ ಮುನ್ನಿ ಇಲ್ಲಿ ಇರ್ತಾಳೋ ಒಂದಲ್ಲ ಒಂದ್ ಕಾರಣ ಹೇಳಿ ಮಂದಾಕಿನಿ ಅವಳಿಗೆ ತೊಂದ್ರೆ ಕೊಡ್ತಾನೆ ಇರ್ತಾಳೆ. ಇದ್ರ ಬದ್ಲು ನಾನು ಮುನ್ನಿನ ದೂರ ಕಳ್ಸೋದೇ ಒಳ್ಳೇದು. ಅಲ್ಲಾದ್ರೂ ಪಾಪ ಖುಷಿಯಾಗಿರ್ಲಿ. ಇದನ್ನೇ ಯೋಚನೆ ಮಾಡಿ ಅವನು ಮುನ್ನಿನ ಒಂದು ಅನಾಥಾಶ್ರಮಕ್ಕೆ ಸೇರಿಸ್ಬಿಡ್ತಾನೆ. ನಿಮ್ಗೆ ನನ್ ಕಷ್ಟ ಅರ್ಥ ಆಗಿದೆ ಅನ್ಕೊಂತೀನಿ. ಒಂದ್ ವೇಳೆ ನಾನು ಈ ಮಗುನ ನನ್ ಜೊತೆನೆ ಇಟ್ಕೊಂಡ್ರೆ ಅವಳಿಗೆ ತೊಂದ್ರೆ ಜಾಸ್ತಿ ಆಗ್ತಾನೆ ಇರುತ್ತೆ. ಅದ್ರ ಬದ್ಲು ಇವಳು ದೂರನೇ ಇರ್ಲಿ. ಆದ್ರೆ ನನಗ್ ಬೇಕಾಗಿರೋದು ಇವಳು ಖುಷಿಯಾಗಿರ್ಬೇಕು. ನಾನ್ ಮುನ್ನಿನ ನೀವ್ ಚೆನ್ನಾಗಿ ನೋಡ್ಕೊಂತೀರಾ ಅನ್ಕೊಂತೀನಿ. ಅವಳಿಗೆ ಏನ್ ಬೇಕೋ ಅದನ್ನೆಲ್ಲ ಕೊಡ್ಸಿ. ಹಣದ ಬಗ್ಗೆ ಅಂತೂ ಚಿಂತೆ ಮಾಡ್ಲೇಬೇಡಿ. ನಾನು ಸಮಯಕ್ಕೆ ಸರಿಯಾಗಿ ಹಣ ಕಳಿಸ್ತಾನೆ ಇರ್ತೀನಿ. ಆಯ್ತು ಸರ್, ನಂಗ್ ಅರ್ಥ ಆಯ್ತು. ಅವತ್ತಿಂದ ಮುನ್ನಿ ಅನಾಥಾಶ್ರಮದಲ್ಲಿ ವಾಸ ಮಾಡ್ತಿರ್ತಾಳೆ. ಪ್ರತಿ ಸಲ ಅವಳು ತನ್ನ ಚಿಕ್ಕಪ್ಪನ ನೆನ್ಪ್ ಮಾಡ್ಕೋತಿರ್ತಾಳೆ. ಏನಾಯ್ತು ಮುನ್ನಿ, ನಮ್ ಚಿಕ್ಕಪ್ಪ ಏನಾದ್ರೂ ಬಂದ್ರಾ? ಇಲ್ಲ ಪುಟ, ಅವ್ರು ಬ್ಯುಸಿ ಇದಾರೆ ಅನ್ಸತ್ತೆ, ಬರ್ತಾರೆ ಬಿಡು. ಮುನ್ನಿ ಚಿಕ್ಕಪ್ಪಂಗೋಸ್ಕರ ಕಾಯ್ತಿರ್ತಾಳೆ. ಆದ್ರೆ ಕವಿರಾಜು ಕೂಡ ಆಕ್ಸಿಡೆಂಟ್ ಆಗೋಗುತ್ತೆ. ಈಗ ಅವನು ಹಾಸಿಗೆ ಬಿಟ್ಟು ಹೇಳಕ್ಕಾಗ್ತಾ ಇರಲ್ಲ, ಮಾತಾಡಕ್ಕಾಗ್ತಾ ಇರಲ್ಲ, ಮತ್ತೆ ಏನು ಮಾಡಕ್ಕಾಗ್ತಾ ಇರಲ್ಲ. ಪಾಪ ಮುನ್ನಿನ ನೆನ್ಪ್ ಮಾಡ್ಕೊಂಡು ಅಳ್ತಾ ಇರ್ತಿದ್ದ. ಮುನ್ನಿ ದೊಡ್ಡೋಳಾಗ್ತಾ ಆಗ್ತಾ ಅವಳಿಗನ್ನಿಸ್ತಾ ಇತ್ತು ಅವಳ ಚಿಕ್ಕಪ್ಪ ಕೂಡ ಅವಳನ್ನ ಇನ್ ಮುಂದೆ ಪ್ರೀತಿ ಮಾಡಲ್ಲ ಅಂತ. ಅವಳೀಗ ಅವ್ರಿಗೋಸ್ಕರ ಕಾಯ್ತಾ ಇರ್ಲಿಲ್ಲ. ಸಮಯ ಕಳೀತು. ಮುನ್ನಿ ಈಗ ಯುವತಿ ಆಗಿದ್ಲು. ಆಕಾಶ್ ಅನ್ನೋ ಒಬ್ಬ ಹುಡುಗನ್ ಮೇಲೆ ಪ್ರೀತಿ ಹುಟ್ಟಿತ್ತು. ನಿನ್ನ ಕುಟುಂಬದವ್ರನ್ನ ನೀನ್ ಯಾವತ್ತೂ ನೋಡಿಲ್ವಾ? ನಾನ್ ನಮ್ಮಪ್ಪ ಅಮ್ಮನಂತೂ ನೋಡಿಲ್ಲ, ಆದ್ರೆ ಚಿಕ್ಕಪ್ಪ ಚಿಕ್ಕಮ್ಮನ ಖಂಡಿತ ನೋಡಿದೀನಿ. ಏನ್ ಅವ್ರು ಇನ್ನೂ ಜೀವಂತವಾಗಿದ್ದಾರಾ? ಹಾ, ಇರ್ಬಹುದು. ಅಂದ್ರೆ ನನಗ್ ಗೊತ್ತಿಲ್ಲ. ನನ್ ಚಿಕ್ಕಪ್ಪ ನನ್ನನ್ನ ಈ ಅನಾಥಾಶ್ರಮಕ್ ಬಿಟ್ಟಾಗ ಹೊಸ್ತ್ರಲ್ಲಿ ನನ್ನನ್ನ ನೋಡಕ್ ಬರ್ತಾ ಇದ್ರು. ಆಮೇಲೆ ಅವರು ಮಾಯ ಆಗೋದ್ರು. ನೀನದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ವಾ ಈ ತರ ಏಂತಕ್ಕಾಯ್ತು ಅಂತ? ಇಲ್ಲ, ನೀನೇ ಯೋಚನೆ ಮಾಡು. ಅನಾಥಾಶ್ರಮದಲ್ಲಿ ಯಾವ ಮಕ್ಳಿರೋಕ್ ಸಾಧ್ಯ? ನನ್ ಅಗತ್ಯ ಯಾರಿಗೂ ಇಲ್ಲ ಅನ್ಸತ್ತೆ. ನನ್ ಚಿಕ್ಕಪ್ಪನ್ಗೂ ನನ್ ಅಗತ್ಯ ಇಲ್ಲ ಅಂತ ಕಾಣುತ್ತೆ. ಬಿಡು, ನಾನಿದೀನಲ್ಲ, ನನಗ್ ನಿನ್ನ ಅವಶ್ಯಕತೆ ಇದೆ. ನೀನ್ ನನ್ನ ಮದ್ವೆ ಆಗ್ತೀಯಾ? ನಿಜವಾಗ್ಲೂ? ಹಾ. ಮುನ್ನಿಗೆ ತುಂಬಾ ಖುಷಿ ಆಗತ್ತೆ. ಮುಂದೆ ನನ್ಗೂ ಒಂದು ಕುಟುಂಬ ಇರತ್ತೆ ಅಂತ ಅವಳು ತುಂಬಾ ಖುಷಿ ಪಡ್ತಾಳೆ. ಸ್ವಲ್ಪ ದಿನದ ನಂತರ ಮುನ್ನಿ ಆಕಾಶ್ ತಂದೆ ತಾಯಿನ ಭೇಟಿ ಮಾಡಕ್ ಹೋಗ್ತಾಳೆ. ವಾ ಆಕಾಶ್, ಇವಳಂತೂ ತುಂಬಾ ಸುಂದರವಾಗಿದ್ದಾಳೆ. ಪುಟ್ಟ, ನಿನ್ಗೆ ನನ್ ಗೂಬೆ ನನ್ನ ಮಗ ಹೇಗಿಷ್ಟ ಆದ? ಅಪ್ಪ, ನೀವ್ ನನಗೆ ಇನ್ಸಲ್ಟ್ ಮಾಡ್ತಿದ್ದೀರಾ. ಎಲ್ರೂ ನಗ್ತಾರೆ. ಹೌದು ಪುಟ, ಆಕಾಶ್ ಹೇಳ್ತಾ ಇದ್ದ ನೀನು ಅನಾಥಾಶ್ರಮದಲ್ಲಿ ಬೆಳ್ದವಳು ಅಂತ. ಹೌದು ಆಂಟಿ. ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನಿನ್ಗೇನಾದ್ರೂ ಗೊತ್ತಿದ್ಯಾಮ್ಮ? ನಮ್ಮಪ್ಪನ ಹೆಸರು ಜುಗಂದ್ ಅಂತ, ಮತ್ತೆ ನಮ್ಮಮ್ಮನ ಹೆಸರು ಲತಾ ಅಂತ. ನೀನು ಜುಗನ್ ಸೇಟು ಅವ್ರ ಮಗಳ? ಹೌದು ಅಂಕಲ್. ನಿಮ್ಮ ತಾತ ಕವಿರಾಜ್ ಸೇಟಿಯಾನ? ಹಾ, ಆದ್ರೆ ನಿಮಗೆ ಹೇಗ್ ಗೊತ್ತು? ಯಾಕಂದ್ರೆ ಕವಿರಾಜ್ ನನ್ನ ಒಳ್ಳೆಯ ಸ್ನೇಹಿತ. ಅವರು ನಿನ್ ಬಗ್ಗೆ ನನ್ನ ಹತ್ರ ತುಂಬಾನೇ ಹೇಳಿದ್ದಾರೆ. ಪುಟ್ಟ, ನಿನಗ್ ಗೊತ್ತಿರಲ್ಲ ಕವಿರಾಜ್ಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ, ಮತ್ತೆ ಎಷ್ಟು ನೆನಪು ಮಾಡ್ಕೊಂತಾರೆ ಅಂತ. ಹಾಗಾದ್ರೆ ಅವರು ನನ್ನನ್ನ ಭೇಟಿ ಮಾಡಕ್ ಯಾಕೆ ಬರ್ಲಿಲ್ಲ? ಯಾಕಂದ್ರೆ ಅವ್ರಿಗೆ ಬರಕ್ಕಾಗಿಲ್ಲ. ಏನರ್ಥ? ವರ್ಷಗಳ ಹಿಂದೆ ಅವ್ರಿಗೆ ಆಕ್ಸಿಡೆಂಟ್ ಆಗೋಯ್ತು. ಅವತ್ತಿಂದ ಅವ್ರಿಗೆ ನಡಿಯಕ್ಕಾಗ್ತಿಲ್ಲ, ಬರೀ ಮಾತಾಡ್ತಾರಷ್ಟೇ. ಇಲ್ಲಾಂದ್ರೆ ಖಂಡಿತವಾಗ್ಲೂ ನಿನ್ನ ಹತ್ರ ಅವ್ರು ಬರ್ತಿದ್ರು ಪುಟ್ಟ. ಏನು? ನಾನ್ ಅನ್ಕೊಂಡಿದ್ದೆ ನನ್ನ ಅಗತ್ಯ ಅವ್ರಿಗೂ ಇಲ್ವೇನೋ ಅಂತ. ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ. ಆಕಾಶ್ ಅಪ್ಪ ಅಮ್ಮ ಮುನ್ನಿನ ಕವಿರಾಜ್ ಮನೆ ಕರ್ಕೊಂಡ್ ಹೋಗ್ತಾರೆ. ಇವಳು ನಿನ್ನ ಮುನ್ನಿ. ಏನು? ಮುನ್ನಿ ಚಿಕ್ಕಪ್ಪನ್ನ ತಬ್ಕೋತಾಳೆ. ಇಬ್ರು ಕೂಡ ತುಂಬಾ ಭಾವುಕರಾಗಿರ್ತಾರೆ. ಇಬ್ರು ಜೋರಾಗಳ್ತಾರೆ. ಒಬ್ಬರನ್ನ ಒಬ್ರು ಅಪ್ಕೊಂಡು ಸಮಾಧಾನ ಮಾಡ್ಕೋತಾರೆ. ಧನ್ಯವಾದ ಗೆಳೆಯ, ಧನ್ಯವಾದ. ನನ್ನ ಮುನ್ನಿನ ನನಗ್ ತೋರಿಸಿದಕ್ಕೆ ತುಂಬಾ ತುಂಬಾ ಧನ್ಯವಾದ. ನಾನ್ ನಿನ್ ಮುನ್ನಿನ ನಿನಗ್ ತೋರ್ಸೋದಕ್ ಕರ್ಕೊಂಬಂದಿಲ್ಲ, ನಿನ್ನ ಹತ್ರ ಇಂದ ಕಿತ್ಕೊಂಡೋಗೋದಕ್ಕೆ.
ಏನ್ ಹೇಳ್ತಿದ್ಯಾ? ಏನಂದ್ರೆ ಆದಷ್ಟು ಬೇಗ ನನ್ ಮನೆ ಸೊಸೆ ಆಗ್ತಾಳೆ, ಆಕಾಶಿನ ಫ್ಯೂಚರ್ ಹೆಂಡ್ತಿ. ಈ ಮಾತನ್ನ ಕೇಳಿ ಕವಿರಾಜ್ಗೆ ತುಂಬಾ ಸಂತೋಷ ಆಗತ್ತೆ. ಸ್ವಲ್ಪ ದಿನದ ನಂತರ ಆಕಾಶ್ಗೆ ಮತ್ತೆ ಮುನ್ನಿಗೆ ಮದ್ವೆ ಆಗತ್ತೆ. ಕವಿರಾಜ್ ಇದನ್ನ ತನ್ನ ಕಣ್ಣಾರೆ ನೋಡ್ತಾನೆ. ಸ್ವಲ್ಪ ದಿನದ ನಂತರ ಆಕಾಶ್ ಮತ್ತೆ ಮುನ್ನಿ ಆಶೀರ್ವಾದ ತಗೊಳಕ್ಕೆ ಅಂತ ಬಂದಾಗ ಆಗ ಕವಿರಾಜ್ ಆಶೀರ್ವಾದದ ಜೊತೆಗೆ ಮುನ್ನಿಗೆ ಕೆಲವು ಪೇಪರ್ ಅನ್ನ ಕೊಡ್ತಾರೆ. ಇದೇನ್ ಚಿಕ್ಕಪ್ಪ? ನಿನ್ನ ಹಕ್ಕು. ಚಿಕ್ಕಪ್ಪ, ಇದೆಲ್ಲ ನನಗ್ ಬೇಕಾಗಿಲ್ಲ. ಇದು ನನ್ ಕಡೆಯಿಂದ ನಿನಗ್ ಕೊಡ್ತಿರೋದಲ್ಲ, ಇದು ನಿಂದೇನೆ. ನಾನದನ್ನ ಕಾಪಾಡ್ತಿದ್ದೆ ಅಷ್ಟೇ. ಇದು ನಿಮ್ಮ ತಂದೆಯ ದುಡಿಮೆ. ಇದ್ರ ಮೇಲೆ ನಿನಗ್ ಮಾತ್ರ ಹಕ್ಕಿರೋದು. ಇಲ್ಲಿವರೆಗೂ ನಾನದನ್ನ ಕಾಪಾಡ್ಕೊಂಡ್ ಬರ್ತಿದ್ದೆ ಅಷ್ಟೇ. ಈಗ ಸಮಯ ಬಂದಿದೆ, ಇದು ನಿನಗೆ ಸೇರೋ ಅಂತ ಸಮಯ. ಆಗ ಮಂದಾಕಿನಿ ಅಲ್ಲಿಗ್ ಬರ್ತಾಳೆ. ನನಗ್ ಗೊತ್ತಿತ್ತು ನಿನ್ನೆಲ್ಲ ಆಸ್ತಿನ ಈ ಹುಡ್ಗಿಗ್ ಬರ್ದ್ ಕೊಡ್ತೀಯಾ ಅಂತ. ನನ್ನ ಮಗಳ ಅಧಿಕಾರನ ಕಿತ್ಕೊಳ್ಳೋದಿಕ್ಕೆ ನಾನು ಬಿಡೋದಿಲ್ಲ. ಇವತ್ತು ಬೇಡ ಮಂದಾಕಿಣಿ, ಇವತ್ತು ಬೇಡ. ಇಲ್ಲಿವರೆಗೂ ನೀನು ನನ್ನ ಎಲ್ಲ ಖುಷಿಯನ್ನ ಕಿತ್ಕೊಂಡಿದ್ಯಾ. ಇವತ್ತು ಕೂಡ ಏನಾದ್ರೂ ತೊಂದರೆ ಕೊಟ್ರೆ ನಾನು ನನ್ನ ಎಲ್ಲ ಆಸ್ತಿನ ಮುನ್ನಿ ಹೆಸರಲ್ಲಿ ಬರ್ದ್ ಬಿಡ್ತೀನಿ. ಆಮೇಲೆ ಜೀವನ ಪರ್ಯಂತ ಮುನ್ನಿಗೆ ಗುಲಾಮ್ಗಿರಿ ಮಾಡ್ಬೇಕಾಗುತ್ತೆ. ಇದನ್ನ ಕೇಳಿ ಮಂದಾಕಿನಿಗೆ ಆಶ್ಚರ್ಯ ಆಗತ್ತೆ. ಮುಂದೆ ಏನ್ ಮಾತಾಡ್ಬೇಕು ಅಂತ ಅವಳಿಗೆ ಅರ್ಥನೇ ಆಗೋದಿಲ್ಲ. ಹಾಗಾಗಿ ಅವಳು ಅಲ್ಲಿಂದ ಬಾಯಿ ಮುಚ್ಕೊಂಡ್ ಹೊರಟೋಗ್ತಾಳೆ. ಚಿಕ್ಕಮ್ಮನ ಹತ್ರ ಹೀಗ್ ಮಾತಾಡ್ಬಾರ್ದಾಗಿತ್ತು ನೀವು. ನಾನು ಸರಿಯಾಗಿ ಮಾಡಿದ್ದೀನಿ. ನಾನು ಈ ವಿಷಯನ 15 ವರ್ಷದ ಹಿಂದೆನೆ ಮಾಡಿದ್ರೆ ನೀನು ಅನಾಥೆ ತರ ಬೆಳೆಯೋ ಅವಶ್ಯಕತೆ ಇರ್ತಿರ್ಲಿಲ್ಲ. ನೀನಿನ್ ಮುಂದೆ ಯಾವತ್ತಿಗೂ ಸಂತೋಷವಾಗಿರ್ಬೇಕು. ಇದೇ ನನ್ನ ಆಶೀರ್ವಾದ. ಮುನ್ನಿ ತನ್ನ ಚಿಕ್ಕಪ್ಪನ್ನ ಗಟ್ಟಿಯಾಗಿ ಅಪ್ಕೋತಾಳೆ. ಅನಾಥೆ ಮುನ್ನಿ ಮದ್ವೆ ಕೊನೆಗೂ ಆಗತ್ತೆ. ಇಷ್ಟು ದಿನ ಮುನ್ನಿ ತುಂಬಾ ದುಃಖ ಅನ್ಭವಿಸಿದ್ರು ಕೂಡ ಕೊನೆನಲ್ಲಿ ಅವಳಿಗೆ ಸಂತೋಷ ಅನ್ನೋದು ಮರಳಿ ಬರತ್ತೆ. ಅದಕ್ಕೆ ತಾನೇ ಹೇಳೋದು, ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗತ್ತೆ.